ಹಾಯ್ ಮನೋಜ್, ಹೆಂಗಿದೆ ಎಕ್ಸ್ಪೀರಿಯನ್ಸು ರೈಡರ್ ಮಿನಿ? ಅದು ಏನು ಮಾಡ್ತಾ ಇದ್ದೀರಾ? ಹಾಯ್ ಸುಪ್ರೀತ್, ಸೂಪರ್ ಆಗಿದೆ ಎಕ್ಸ್ಪೀರಿಯನ್ಸ್ ರೈಡರ್ ಮಿನಿ. ಅದು ಏನಿಲ್ಲ, ಗೋಪು ಇಟ್ಟು ನೋಡ್ತಾ ಇದ್ದೆ. ಇವತ್ತೊಂದು ಒಳ್ಳೆ ಘಟನೆ ನಡೀತು ನಮ್ಮ ರೈಡರ್ ಮಿನಿ. ಅದು ನನಗೇ ಖುಷಿ ಅಂತ ಹೇಳಬೇಕಾ ಅಥವಾ ಅದನ್ನು ಅದೃಷ್ಟ ಅಂತ ಹೇಳಬೇಕಾ, ಆ ಥರ ಒಂದು ಘಟನೆ ನಡೀತು. ಗೋಪು ಅವರು ಒಂದು ಗಿವ್ ಅವೇ ಇಟ್ಟಿದ್ದು ಇವತ್ತು, ಗಿವ್ ಅವೇ ಆಫ್ ದ ಗೋಪು 13. ಅದನ್ನು ನಾನು ಪಾರ್ಟಿಸಿಪೇಟ್ ಮಾಡಿದೆ. ಏನು ಹೇಳೋದು, ಫಸ್ಟು ಫಾರ್ಮ್ ಫಿಲ್ ಮಾಡಿದೆ. ಆಮೇಲೆ ಹೇಳೋದು ಗೋಪು ಇಂಡಿಯನ್ ಫಾಲೋ ಮಾಡಿ ಅಂತಂದು. ಆಲ್ರೆಡಿ ಮಾಡಿದ್ದೆ, ಅದಕ್ಕೆ ಅನ್ಫಾಲೋ ಮಾಡಿ ಫಾಲೋ ಮಾಡಲ ಅಂತ ಕೇಳಿದೆ. ಬೇಡ ಅಂತಂದು, ಸೊ ಫಾಲೋ ಮಾಡಿದೆ. ಅವ್ರ ಟೀಮ್ ಜೊತೆ ಒಂದು ಸೆಲ್ಫಿ ತೊಗೊಳ್ಳಿ ಅಂತ ಹೇಳಿದ್ರು. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಡ್ತು. ಅದಕ್ಕೆ ನಮ್ಮ ಜಾನ್ ಭೈ ಸೆಲ್ಫಿ ತೊಗೊಂಡು ನನಗೆ ಕಳಿಸಿದ್ದು. ಮತ್ತೆ ಹೆಂಗೋ ಮೊಬೈಲ್ ಆನ್ ಆಯಿತು. ಆ ಸೆಲ್ಫಿನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡು ಮಾಡಿದೆ, ಅವ್ರನ್ನ ಟ್ಯಾಗು ಮಾಡಿದೆ, ಪೋಸ್ಟ್ ಮಾಡಿದೆ. ಗೋಪು ಇಟ್ಟಿದೆಯಲ್ಲ, ಏನು ಮಾಡೋದು, ಏನು ಸಿಗತ್ತಾ ಇಲ್ವಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಮತ್ತೆ ಊಟ ತಿಂಡಿ ಎಲ್ಲ ಸರಿಯಾಗಿ ಆಗಿಲ್ಲ. ಆ ಟೆನ್ಷನ್ಗೆ ಏನಾಗತ್ತೆ ಅನ್ನೋ ಟೆನ್ಷನ್ಗೆ ಅದೃಷ್ಟ ತುಂಬ ಚೆನ್ನಾಗಿತ್ತು. ಗೋಪು 13 ಸಿಕ್ತು ಗಿವ್ ಅವೇನಲ್ಲಿ. ಸೊ ಗಿವ್ ಅವೇನಲ್ಲಿ ಏನು ಮಾಡ್ತಾ ಅಂದರೆ, ನಾವೆಲ್ಲ ಪೋಸ್ಟ್ ಮಾಡಿದ್ಮೇಲೆ ಅವರು ರ್ಯಾಂಡಮ್ ಆಗಿ ಇದನ್ನು ಕರೀತಾರೆ, ಪಬ್ಲಿಕ್ನ ಸಂದಕ್ಕೆ ಅವರು ಕರೆದ್ಬಿಟ್ಟು ಅವ್ರಿಗೆ ನಂಬರ್ ಸೆಲೆಕ್ಟ್ ಮಾಡೋಕ್ಕೆ ಹೇಳ್ತಾರೆ. ಯಾರು ಗೋಪು ರಿಜಿಸ್ಟರ್ ಮಾಡಿದ್ಮೇಲೆ ಅಲ್ಲಿ 4:45-5 ಗಂಟೆಗೆ ಇರಲ್ವೋ ಅವ್ರ ಹೆಸರುಗಳನ್ನ ಕರೀತಾರೆ. ಇನ್ ಕೇಸ್ ಅವ್ರಾಗಿದ್ದರೆ ಅವ್ರಿಗೆ ಸಿಗ್ತಾ ಇತ್ತು, ಅವಾಗ ನನಗೆ ಸಿಗ್ತಾ ಇರಲಿಲ್ಲ. ಅವ್ರು ಯಾರೂ ಬಂದಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನನಗೆ ಸಿಕ್ತು. ಸೊ ಗೋಪು 13 ಗೆದ್ದಿದ್ದೀನಿ, ತುಂಬ ಖುಷಿ ಆಯಿತು. ಇನ್ನೊಂದೇನಪ್ಪ ಅಂತಂದರೆ, ಗೆದ್ದಿದ್ದು ನನಗೊಂದ್ಸಲ ಖುಷಿ. ಗೆಲ್ತಾ ಇಲ್ಲ ಅಂದರೆ ಬೇರೆಯವ್ರಿಗೆ ಆಪರ್ಚುನಿಟಿ ಕೊಡ್ತಾ ಇದ್ದಾರೆ, ಅವ್ರು ಗೆಲ್ಲಿ ಅಂತ ಅಂದ್ಬಿಟ್ಟು. ಅದು ಇನ್ನೊಂದ್ಸಲ ಖುಷಿ. ಅನ್ಬಾಕ್ಸಿಂಗ್ ಮಾಡೋಣ. ನೋಡೋಣ ಇದರೊಳಗೆ ಏನು ಕೊಟ್ಟಿದ್ದಾರೆ ಅಂತ.